ಇದೇನಿದು ಸೀತೆ? ನೀನು ವಿವಾಹಕ್ಕೆ ಸಿದ್ಧವಾಗುವ ಸಂಭ್ರಮದಲ್ಲಿ ನಿನ್ನ ಸಹೋದರಿಯರೊಂದಿಗೆ ವಸ್ತ್ರ ಒಡವೆಗಳ ಆಯ್ಕೆಯ ಸಡಗರದಲ್ಲಿ ತೊಡಗಿರುತ್ತೀ ಎಂದು ನಾನು ಭಾವಿಸಿದರೆ, ನೀನು ಇಲ್ಲಿ ಒಬ್ಬಳೇ ಈ ಸಸ್ಯಗಳೊಂದಿಗೆ ಸಂಭಾಷಿಸುತ್ತಾ ಕುಳಿತಿರುವೆ ಅಲ್ಲ? ಮಾತಾಶ್ರೀ, ನಾನು ವಿವಾಹವಾಗಿ ಹೋದ ಬಳಿಕ ಈ ಗಿಡಮರಗಳಿಂದಲೂ ದೂರಾಗುತ್ತೇನೆ. ಅದಕ್ಕೆ ಇವುಗಳ ಹತ್ತಿರ ಕೆಲವು ಕಾಲ ಇರಲು ಬಂದೆ. ಸೀತೆ, ನಿನ್ನ ಈ ಪ್ರಕೃತಿಯ ಪ್ರೇಮ ಅನನ್ಯವಾದುದು. ರಾಜಕುಮಾರಿಯಾದ ನೀನು ಅರಮನೆಯ ವೈಭವದ ಮುತ್ತು ರತ್ನಗಳಲ್ಲಿ ಹೆಚ್ಚಾಗಿ ಬೆರೆಯುವುದಕ್ಕಿಂತ ಈ ನಂದನವನದಲ್ಲಿ ನಿಸರ್ಗ ಸೌಂದರ್ಯದಲ್ಲಿ ಸಸ್ಯಗಳ ನಡುವೆ ಇರಲು ಹೆಚ್ಚು ಬಯಸುತ್ತೀಯಲ್ಲವೇ? ಎಷ್ಟೆಂದರೂ ನೀನು ಭುವಿಯಲ್ಲಿ ದೊರೆತವಳಲ್ಲವೇ? ಆದ್ದರಿಂದ ಈ ಭೂಮಿಯ ಸಸ್ಯ ಸಂತತಿಯ ಜೊತೆ ಇರೋದು ನಿನಗೆ ಹೆಚ್ಚು ಪ್ರಿಯ ಅಲ್ಲವೇ? ಮಾತಾಶ್ರೀ, ಮುತ್ತು ರತ್ನಗಳ ಸಂಪತ್ತಿಲ್ಲದೆ ಎಷ್ಟೋ ಜನ ಸಂತೋಷದಿಂದ ಜೀವಿಸುತ್ತಾರೆ. ಆದರೆ ಇಂಥ ನಿಸರ್ಗ ಸಂಪತ್ತಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ. ಬಣ್ಣ ಬಣ್ಣದ ಹೂವುಗಳು, ಹಚ್ಚ ಹಸಿರಿನ ಸಸ್ಯಗಳ ಸೌಂದರ್ಯವೇ ನನಗೆ ಒಡವೆಗಳಿಗಿಂತ ಹೆಚ್ಚು ಸುಂದರವೆನಿಸುತ್ತದೆ. ಸೀತೆ, ನಿನಗೆ ಅರಮನೆಯಲ್ಲಿ ಇರುವುದಕ್ಕಿಂತ ವನಗಳಲ್ಲಿ ಆಶ್ರಮಗಳಲ್ಲಿ ವಿಹರಿಸುವುದೇ ನನಗೆ ಹೆಚ್ಚು ಪ್ರಿಯ ಎಂದು ನಿನ್ನ ಪತಿಯ ಎದುರು ಹೇಳಿಕೊಳ್ಳಬೇಡ. ಏಕೆಂದರೆ ಹಿರಿಯ ಪುತ್ರನಾದ ರಾಮಚಂದ್ರನ ಪತ್ನಿಯಾಗುವ ನೀನು ಶ್ರೀರಾಮಚಂದ್ರ ಪಟ್ಟಾಭಿಷಿಕ್ತನಾಗಬೇಕಾಗುತ್ತದೆ. ನೀನು ಪಟ್ಟ ಮಹಿಷಿಯಾಗಬೇಕಾಗುತ್ತದೆ. ಈ ನಿನ್ನ ವನ ಸಂಚಾರವನ್ನು 2 ದಿನ ನಿನ್ನ ವಿವಾಹಕ್ಕೆ ಮುನ್ನ ಎಷ್ಟು ಬೇಕಾದರೂ ತೀರಿಸಿಕೊ, ನಾನು ಬೇಡ ಎನ್ನುವುದಿಲ್ಲ. ಆದರೆ ಇಲ್ಲೇ ಕುಳಿತುಕೊಳ್ಳಬೇಡ. ಆದಷ್ಟು ಬೇಗ ಸಿಂಗರಿಸಿಕೊಳ್ಳಲು ಬಾ, ತಿಳಿಯುತ್ತೆ? ಆಗಲಿ ಮಾತಾಶ್ರೀ. ಮಹರ್ಷಿ, ಕುಲಗುರುಗಳೇ, ತಮ್ಮ ಮಾರ್ಗದರ್ಶನ ಅನುಗ್ರಹದಿಂದ ಅಯೋಧ್ಯೆಯನ್ನು ಉತ್ತರಿಸಿದ್ದೀರಿ. ಈಗ ನನ್ನ ಹಿರಿಯ ಮಗನಾದ ರಾಮಚಂದ್ರನ ವಿವಾಹಕ್ಕೆ ತಾವು ಉಪಸ್ಥಿತರಿದ್ದು ಅವನನ್ನು ಅನುಗ್ರಹಿಸಿ ಮಾರ್ಗದರ್ಶನ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಮಹಾರಾಜ ದಶರಥ, ಆ ದೈವಾನುಗ್ರಹವು ಅತ್ಯಂತ ದೊಡ್ಡದು. ಅದು ನಿನಗೆ ಲಭಿಸಿರುವಾಗ ಬೇರೆ ಅನುಗ್ರಹವು ಆ ಚಂದನ್ನಿರುವ ತಾರೆಯ ಬೆಳಕಿನಂತೆ. ಆ ದೇವರೇ ನಿನಗೆ ಒಲಿದಿರುವಾಗ ಈಗ ನಡೆಯುವ ಈ ಶುಭ ಕಾರ್ಯವು ಆ ದೇವರ ಕಾರ್ಯವೆಂದೇ ನೀನು ತಿಳಿಯಬೇಕು. ಎಲ್ಲವೂ ಸುಸೂತ್ರವಾಗಿ ನಡೆಯುವುದು. ನೀನೀಗ ನಿನ್ನ ಪರಿವಾರದೊಡನೆ ಮಿಥಿಲೆಗೆ ತೆರಳುವ ಆಲೋಚನೆಯನ್ನು ಮಾಡಬೇಕು. ನಾನು ಸದಾ ನಿನ್ನೊಡನೆ ಇದ್ದೇ ಇರುತ್ತೇನೆ. ಎಲ್ಲವೂ ಶುಭವಾಗುವುದು. ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ಈಗ ತಮಗಾಗಿ ಪ್ರತ್ಯೇಕವಾಗಿ ಸಿದ್ಧವಾಗಿರುವ ರಥದಲ್ಲಿ ತಾವು ಆಸೀನರಾಗಬೇಕೆಂದು ಪ್ರಾರ್ಥಿಸುತ್ತೇನೆ. ನಾನು ನನ್ನ ಪರಿವಾರದವರು ಮಿಕ್ಕ ರಥಗಳಲ್ಲಿ ಬರುತ್ತೇವೆ. ಹಾಗೇ ಆಗಲಿ. ಶುಭಮಸ್ತು. ಗುರುವರ್ಯ, ನಮೋ ನಮಃ. ಇಷ್ಟಾರ್ಥ ಪ್ರಾಪ್ತಿರಸ್ತು. ದಶರಥ ಪುತ್ರರೇ, ಜನಕನ ಪರಿವಾರದಲ್ಲಿದ್ದ ಅನುಮಾನವು ತಮ್ಮನ್ನೂ ಕಾಡುತ್ತಿದೆಯೇ? ಸಲ್ಲದು. ಅನುಮಾನಕ್ಕೆ ಪರಿಹಾರವೂ ಸಿಕ್ಕಾಗಿದೆ. ತಂದೆಯ ಸಮ್ಮತಿ ಇಲ್ಲದೆ ಶ್ರೀರಾಮಚಂದ್ರನು ಯಾವುದೇ ಕಾರ್ಯಗಳನ್ನು ಕೈಗೊಳ್ಳುವುದಿಲ್ಲ. ಪಿತೃವಾಕ್ಯ ಪಾಲನೆಯನ್ನು ಆದರ್ಶವನ್ನಾಗಿ ಬೆಳೆಸಿಕೊಂಡವನು ಶ್ರೀರಾಮಚಂದ್ರ ಎಂಬ ಮಾತು ಜನಜನಿತವಾಗಿದೆ. ಒಂದೊಮ್ಮೆ ಜನಕ ಮಹಾರಾಜನು ವಿವಾಹಕ್ಕೆ ಸಮ್ಮತಿಯನ್ನು ಸೂಚಿಸದಿದ್ದರೆ ಶ್ರೀರಾಮಚಂದ್ರನು ಸೀತಾ ಸ್ವಯಂವರವನ್ನು ನಿರಾಕರಿಸುತ್ತಾನೆ ಎಂಬ ಅನುಮಾನ ಎಲ್ಲರನ್ನೂ ಕಾಡುತ್ತಿದೆ.
ಆದರೆ ಈಗ ಆ ಅನುಮಾನಕ್ಕೆ ಪರಿಹಾರ ಸಿಕ್ಕಾಗಿದೆ. ಜನಕ ಮಹಾರಾಜನು ಸಂದೇಶವಾಹಕನೊಬ್ಬನನ್ನು ಅಯೋಧ್ಯೆಗೆ ಕಳಿಸಿ ಇಲ್ಲಿ ನಡೆದ ಎಲ್ಲ ವೃತ್ತಾಂತಗಳನ್ನು ದಶರಥ ಮಹಾರಾಜನ ಗಮನಕ್ಕೆ ತಂದಿದ್ದಾನೆ. ವಿಷಯವನ್ನು ತಿಳಿದ ದಶರಥ ಮಹಾರಾಜನು ಸಂಪ್ರೀತನಾಗಿ ವಿವಾಹಕ್ಕೆ ಸಮ್ಮತಿಯನ್ನು ಸೂಚಿಸಿ ಸಕಲ ಪರಿವಾರದವರೊಡನೆ ಅಯೋಧ್ಯೆಯಿಂದ ಮಿಥಿಲೆಯ ಕಡೆಗೆ ಪ್ರಯಾಣ ಬೆಳೆಸಿದ್ದಾನೆ. ಈ ವಿಷಯವು ತಮಗೆ ಸಂತೋಷವನ್ನುಂಟು ಮಾಡಿದೆ ಎಂದು ನಾನು ಭಾವಿಸುತ್ತೇನೆ. ಗುರುಗಳೇ, ತಾವು ತ್ರಿಕಾಲ ಜ್ಞಾನಿಗಳು, ಎಲ್ಲವನ್ನೂ ತಿಳಿದವರು. ನನ್ನ ತಂದೆ ತಾಯಿ ಗುರು ಹಿರಿಯರು ಸಂತೋಷ ಪಡುವಂತಹ ಯಾವುದೇ ಕಾರ್ಯವೂ ನನ್ನಿಂದಾದರೆ ಅದು ನನ್ನ ಭಾಗ್ಯವೇ. ಸಹೋದರನಿಂದ ಸಂತೋಷ ಹೊಂದದೇ ಇರುವವರು ಎಂದರೆ ದುರ್ಜನರು, ಅಧರ್ಮಿಗಳು, ರಾಕ್ಷಸರು ಅಲ್ಲವೇ ಗುರುಗಳೇ? ಲೋಕ ಕಲ್ಯಾಣಾರ್ಥವಾಗಿ ಮುಂದೆ ಜರುಗಬಹುದಾದ ಅನೇಕ ಸಂಗತಿಗಳಲ್ಲಿ ಸಜ್ಜನರು ಸಂತೋಷವನ್ನು, ದುಷ್ಟರು ಕಷ್ಟಗಳನ್ನು ಅನುಭವಿಸುವುದನ್ನು ನೀವೇ ಕಣ್ಣಾರೆ ಕಾಣುತ್ತೀರಿ. ವಿಜಯೀ ಭವ. ಗುರುಗಳೇ, ಅಯೋಧ್ಯಾಪತಿಯಾದ ದಶರಥ ಮಹಾರಾಜರು ತಮ್ಮ ಪರಿವಾರ ಹಾಗೂ ಚತುರ್ಬಲದೊಂದಿಗೆ ಮಿಥಿಲಾ ನಗರವನ್ನು ಸಮೀಪಿಸುತ್ತಿರುವ ವಿಚಾರವನ್ನು ನಮ್ಮ ರಾವುತರು ಬಂದು ತಿಳಿಸಿರುತ್ತಾರೆ. ಇನ್ನು ಕೆಲವೇ ಸಮಯದಲ್ಲಿ ಅವರನ್ನು ಸ್ವಾಗತಿಸಲು ನಾವು ಮಹಾದ್ವಾರಕ್ಕೆ ತೆರಳಬೇಕಾಗಿದೆ. ಮಹಾರಾಜ, ರಘುವಂಶ ಕುಲದೀಪಕನು ವಸಿಷ್ಠರಂತಹ ಬ್ರಹ್ಮರ್ಷಿಗಳೊಂದಿಗೆ ಆಗಮಿಸುವಾಗ ಅವರಿಗೆ ನಮ್ಮ ವಿಶೇಷವಾದ ಭಕ್ತಿ ಗೌರವಗಳು ಸಲ್ಲಬೇಕಾಗುತ್ತದೆ. ಹೌದು ಮಹಾಪ್ರಭು, ಅಂತಹ ಮಹಾಮಹಿಮರಿಗೆ ಸ್ವಾಗತ, ಊಟೋಪಚಾರಗಳಲ್ಲಿ ಯಾವುದೇ ಲೋಪದೋಷವಿಲ್ಲದಂತೆ ನಾವು ಸಕಲ ಎಚ್ಚರಿಕೆಯಿಂದ ವ್ಯವಸ್ಥೆಗಳನ್ನು ಮಾಡುವುದು ಅತ್ಯಂತ ಅವಶ್ಯಕ. ಮಹಾರಾಣಿ, ಈ ವಿಚಾರದಲ್ಲಿ ನೀನು ನಿಶ್ಚಿಂತೆಯಿಂದಿರು. ನಮ್ಮ ಸಕಲ ರಾಜಪರಿವಾರವು, ಮಂತ್ರಿವರಿಯರು, ಅಧಿಕಾರ ವರ್ಗವು ಹಗಲಿರುಳು ಅತಿಥಿಗಳ ಬೀಗರ ಸೇವೆ ಮಾಡಿ ಅವರ ಅಗತ್ಯಗಳನ್ನು ಪೂರೈಸಿ ಈ ವಿವಾಹ ಕಾರ್ಯವನ್ನು ಯಶಸ್ವಿಗೊಳಿಸಿಕೊಡುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ದಶರಥ ಮಹಾರಾಜರ ಪರಿವಾರವು ನಗರದ ಮಹಾದ್ವಾರದ ಬಳಿ ಬಂದಿದೆ. ಬಹಳ ಸಂತೋಷ. ಗುರುಗಳೇ, ನಾವು ಅವರನ್ನು ಸ್ವಾಗತಿಸಲು ಇನ್ನು ತೆರಳೋಣ. ನೀವೆಲ್ಲ ಬಂದಿರಾ? ಹೌದು ಸಹೋದರಿ, ನಿನ್ನ ಮದುವೆ ವಿಚಾರವಾಗಿ ಏನೇನು ಕೆಲಸ ಕಾರ್ಯಗಳು ನಡೆಯುತ್ತಿದೆ ಎಂದು ತಿಳಿದುಕೊಂಡು ನಿನಗೆ ತಿಳಿಸಲು ಬಂದೆವು. ಆದರೆ ನೀನು ಹೂಮಾಲೆಯನ್ನು ಕಟ್ಟುತ್ತಾ ಯಾವುದೋ ಕನಸು ಕಾಣುತ್ತಿರುವೆ. ಯಾವುದೂ ಕನಸಲ್ಲ, ರಾಮಚಂದ್ರನ ಕನಸು. ರಾಮಚಂದ್ರನ ಕೊರಳಿಗೆ ಈ ಹೂಮಾಲೆಯನ್ನು ತೊಡಿಸುವ ಕನಸು. ನಿಜ ನಿಜ. ನಮ್ಮ ಸಹೋದರಿ ಸೀತೆ ತಾನೇ ತನ್ನ ಕೈಯಾರೆ ಕಟ್ಟಿದಂತಹ ಮಾಲೆಯನ್ನು ಪತಿದೇವರಿಗೆ ತೊಡಿಸಲು ಈ ಮಾಲೆಯನ್ನು ಕಟ್ಟುತ್ತಿರುವಳು. ಮಾಲೆ ಕಟ್ಟುತ್ತಾ ಕಟ್ಟುತ್ತಾ ವರನ ಕೊರಳಿಗೆ ತೊಡಿಸುವ ಕನಸು. ನೀವು ಏನೇನೋ ಸಲ್ಲದ್ದನ್ನೆಲ್ಲ ಹೇಳುತ್ತಿರುವಿರಿ. ವಿವಾಹ ಆಗುವ ಯಾರೇ ಆದರೂ ಪತಿಯ ಗೃಹದಲ್ಲಿ ಹೇಗಿರಬೇಕು ಎಂದು ಆಲೋಚಿಸುವುದು ಸಹಜ ತಾನೇ? ಓಹೋ, ಹಾಗಾದರೆ ಪತಿಯ ಜೊತೆ ಸುಖ ಸಂತೋಷದ ಕನಸುಗಳನ್ನು ಮಾತ್ರವಲ್ಲದೆ ಬೇರೆ ಬೇರೆ ವಿಚಾರಗಳನ್ನು ಯೋಚಿಸುತ್ತಿರುವಿರಿ ಎನ್ನಿ. ಪತಿಯ ಗೃಹದಲ್ಲಿ ಅತ್ತೆ, ಮಾವ, ವಾರಗಿತ್ತಿಯರು, ಭಾವಂದಿರು
ಎಲ್ಲರೂ ಇರುತ್ತಾರಲ್ಲವೇ? ಅವರೊಂದಿಗೆ ಸಾಮರಸ್ಯದಿಂದ ಬಾಳಬೇಕಲ್ಲವೇ? ನಿಜ ನಿಜ ಸಹೋದರಿ, ನಿನಗೆ ಬಹಳ ಮುಂದಾಲೋಚನೆ. ನಾವು ಬರೀ ವರನ ಬಗ್ಗೆ ಮಾತ್ರ ಯೋಚಿಸಿದೆವು. ಸೀತೆ ತನ್ನ ಅತ್ತೆ ಮಾವನ ಬಗ್ಗೆ ಯೋಚಿಸುತ್ತಾಳೆ. ಮಾವನಿಗಿಂತ ಹೆಚ್ಚಾಗಿ ಅತ್ತೆಯ ಬಗ್ಗೆ ಯೋಚಿಸಬೇಕು. ಏಕೆಂದರೆ ಅತ್ತೆಯ ಜೊತೆ ಸೌಹಾರ್ದದಿಂದಿದ್ದರೆ ಅವರ ಮಗನ ಜೊತೆ ಬಾಳು ಸರಾಗವಲ್ಲವೇ? ಹಾಗಾದರೆ ಸೀತೆ ಅತ್ತೆ ಕೌಸಲ್ಯ ದೇವಿಯವರ ಗುಣ ಹೇಗೆ? ಅದು ಅವರು ಇಲ್ಲಿಗೆ ಬಂದಾಗ ನಿಮಗೆ ತಿಳಿಯುತ್ತದೆ. ಸಹೋದರಿ, ಅವರೆಲ್ಲರೂ ಇಲ್ಲಿಗೆ ಬಂದಾಯಿತು. ಅಪ್ಪಾಜಿಯವರು ಅವರ ಸ್ವಾಗತಕ್ಕೆ ತೆರಳಿದ್ದಾರೆ. ಧರ್ಮ ಪ್ರೇಮಗಳ ಆಶ್ರಯಧಾಮ, ಜನಕರ ಮಿಥಿಲೆಯ ಸಂಭ್ರಮ, ಸತ್ಯಸಂಧರ ದಾನಶೂರರ ರಘುಕುಲ ವಂಶಜರ ಆಗಮ, ಕೋಶಲ ದೇಶವೋ ವಿದೇಹ ಸಿರಿಯಲಿ ಬೆರೆಯುವ ಅಪೂರ್ವ ಸಂಗಮ, ವಸಿಷ್ಠ ಮಹರ್ಷಿಗಳು ದಯಮಾಡಿಸಬೇಕು. ಆಸೀನರಾಗಿ. ಸುಮೇಧ, ಅಯೋಧ್ಯೆಯ ಮಹಾರಾಣಿಯರನ್ನ ನಮ್ಮ ಅರಮನೆಯ ವಿಶ್ರಾಂತ ಗೃಹಕ್ಕೆ ಕರೆದುಕೊಂಡು ಹೋಗು. ಆಗಲಿ ಪ್ರಭು. ಅಮಾತ್ಯರೇ, ಪ್ರಭು, ರಘುವಂಶದ ರಾಜಕುಮಾರರನ್ನು ನಮ್ಮ ವಿಶೇಷ ಅತಿಥಿ ಗೃಹಕ್ಕೆ ಕರೆದುಕೊಂಡು ಹೋಗು. ಅಪ್ಪಣೆ ಪ್ರಭು. ಬ್ರಹ್ಮರ್ಷಿಗಳಾದ ವಸಿಷ್ಠ ಮಹರ್ಷಿಗಳಿಗೆ ನಮೋ ನಮಃ. ಮಹರ್ಷಿ, ತಮ್ಮ ಪಾದಧೂಳಿಯಿಂದ ಈ ಮಿಥಿಲಾ ನಗರವು ಪಾವನವಾಯಿತು.
ಅಯೋಧ್ಯೆಯ ಅರಸರಾದ ದಶರಥ ಮಹಾರಾಜರಿಗೆ ಸ್ವಾಗತ, ಸುಸ್ವಾಗತ. ಮಹಾರಾಜ, ತಾವು ಈ ಕಲ್ಯಾಣ ಕಾರ್ಯಕ್ಕೆ ಆಗಮಿಸಿರುವುದರಿಂದ ನಮ್ಮ ಈ ಮಿಥಿಲಾ ನಗರದ ಕೀರ್ತಿಯು ಇಮ್ಮಡಿಯಾಯಿತು. ಯಾವುದೋ ಪೂರ್ವ ಜನ್ಮದ ಪುಣ್ಯ ವಿಶೇಷಗಳಿಂದ ನೀವುಗಳು ನಮಗೆ ಲಭಿಸಿದ್ದೀರಿ. ಮಹಾರಾಜ, ತಮ್ಮ ಪುತ್ರರ ಶೌರ್ಯ ಪರಾಕ್ರಮವನ್ನು ಕಂಡು ನಾನು ಅತ್ಯಂತ ತೃಪ್ತನಾಗಿದ್ದೇನೆ. ಮಹಾರಾಜ, ನಾಳೆ ಪ್ರಾತಃ ಕಾಲ ವಿವಾಹದ ವಿಧಿವಿಧಾನಗಳು ನಡೆಯಲ್ಪಡುತ್ತವೆ. ಅದಕ್ಕೆ ಮುಂಚಿತವಾಗಿ ನಾವೊಂದು ಯಜ್ಞ ಕಾರ್ಯವನ್ನು ಪ್ರಾರಂಭಿಸಬೇಕೆಂದು ಮನಸ್ಸು ಮಾಡಿದ್ದೇವೆ. ಆ ಯಜ್ಞ ಕಾರ್ಯದ ನಂತರ ವಿವಾಹ ಕಾರ್ಯಕ್ರಮಗಳು ಮುಂದುವರಿಯುವುದು. ಅದು ತಮ್ಮ ಸಮ್ಮುಖದಲ್ಲಿ. ಜನಕ ಮಹಾರಾಜರೇ, ಕನ್ಯೆ, ಗೋವು ಮುಂತಾದವುಗಳೆಲ್ಲವೂ ಪ್ರತಿಗ್ರಹಗಳು, ದಾನಿಗಳ ಅಧೀನದಲ್ಲಿರತಕ್ಕವು ಎಂಬ ಆರ್ಯೋಕ್ತಿಯನ್ನು ನಾನು ಕೇಳಿದ್ದೇನೆ. ಈಗ ಕನ್ಯಾದಾನವನ್ನು ಮಾಡುತ್ತಿರುವವರು ತಾವಾಗಿರುವುದರಿಂದ ಧರ್ಮಜ್ಞರಾದ ತಮ್ಮ ಸಲಹೆಯಂತೆ ತಾವು ಹೇಗೆ ಹೇಳುತ್ತೀರೋ ಹಾಗೆ ನಡೆದುಕೊಳ್ಳುವುದು ನಮ್ಮ ಧರ್ಮ. ಆಹಾ ಮಹಾರಾಜ, ತಮ್ಮ ಮಾತಿನಲ್ಲಿರುವ ಧರ್ಮ ವಿನಯ ಕಂಡು ನನಗೆ ಅತೀವ ಆನಂದ ಉಂಟಾಗಿದೆ. ಕೊಟ್ಟ ಮಾತಿನಂತೆ ನಡೆಯುವುದು ನಮ್ಮ ಧರ್ಮವೂ ಆಗಿದೆ. ಹಾಗೆ ನೋಡಿದರೆ ನಮ್ಮ ಕುಮಾರಿಯನ್ನು ನಿಮ್ಮ ಪುತ್ರ ರಾಮಚಂದ್ರ ತನ್ನ ಶೌರ್ಯದಿಂದಲೇ ಗೆದ್ದಿದ್ದಾನೆ. ಈಗ ತಾನೇ ಪ್ರಯಾಣ ಮಾಡಿ ಬಂದಿದ್ದೀನಿ. ನಮ್ಮ ವಿಶ್ರಾಂತಿ ಗೃಹದಲ್ಲಿ ವಿಶ್ರಾಂತಿಯನ್ನು ಪಡೆದು ನಮ್ಮ ಯಥೋಚಿತ ಸತ್ಕಾರವನ್ನು ಸ್ವೀಕರಿಸಬೇಕು. ನಾಳೆಯ ದಿನ ನಡೆಯುವ ಕಲ್ಯಾಣ ಕಾರ್ಯಕ್ಕೆ ತಮ್ಮ ನೇತೃತ್ವ ಬಹಳ ಮುಖ್ಯವಾಗಿದೆ. ಹಾಗೇ ಆಗಲಿ ಮಹಾರಾಜ.